ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಬಂದು ಚಿಕನ್ ಚಾಪ್ಸ್, ಕೋಳಿ ಗೊಜ್ಜು ಅಥವಾ ಚಿಕನ್ ಗ್ರೇವಿ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಯಾವುದೇ ಕಾಯಿ ಕೂಡ ಇದಕ್ಕೂ ಬಳಸಿಲ್ಲ. ಎಷ್ಟೋ ಜನ ಅಯ್ಯೋ ಕಾಯಿ ಇಲ್ಲ ಏನು ಮಾಡೋದು, ಆಮೇಲೆ ಕಾಯಿ ತಿಂದರೆ ಕೊಲೆಸ್ಟ್ರಾಲು ಆ ಥರ ಎಲ್ಲ ಅನ್ಕೋತಾರಲ್ಲ. ಸೊ ವಿತೌಟ್ ಕೋಕೋನಟ್ ಕಾಯಿ ಇಲ್ಲದೇ ಮಾಡಿರುವಂಥ ಐಟಮ್ ಇದು. ಅನ್ನದ ಜೊತೆ ಸೂಪರಾಗಿರುತ್ತೆ, ಇಲ್ಲ ಬಿರಿಯಾನಿ ಮಾಡಿಕೊಂಡ್ರೆ ಬಿರಿಯಾನಿಗೂ ಸೂಪರಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ವಿ, ಅದಕ್ಕೆ ಚಾಪ್ಸ್ ಮಾಡಿದ್ವಿ. ಅದನ್ನೇ ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಯಾವುದೇ ನ್ಯೂ ವೀಡಿಯೋಸ್ ಬಂದ್ರೂ ಮಿಸ್ ಆಗಲ್ಲ. ಟೇಸ್ಟ್ ಮಾತ್ರ ಸೂಪರ್ ಬಂದಿತ್ತು, ಕೋಳಿನೂ ಚೆನ್ನಾಗಿ ಬೆಂದಿತ್ತು. ತಡ ಮಾಡದೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಈರುಳ್ಳಿ 2, ಬೆಳ್ಳುಳ್ಳಿ 2 ಗೆಡ್ಡೆ, ಚಕ್ಕೆ ಲವಂಗ ಪುಡಿ, ಕಾಳು ಮೆಣಸು, ಇದು ಜಾಸ್ತಿ ಹಾಕಿದ್ರೇ ರುಚಿ ಚೆನ್ನಾಗಿ ಬರೋದು. ಅದು ನೆಕ್ಸ್ಟು ಶುಂಠಿ, ಧನಿಯಾ ಪುಡಿ, ಇಷ್ಟು ಬೇಕು. ಇವಾಗ ನೆಕ್ಸ್ಟ್ ಇನ್ನೆರಡು ಐಟಮ್ ಬೇಕು: ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಹಸಿಮೆಣ್ಸಿಕಾಯಿ. ಇದೊಂದು 8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀವಿ. ಮತ್ತು ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನು, ನಾವು 1.5 kg ಚಿಕನ್ ತೊಗೊಂಡಿದ್ವಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಇಷ್ಟೇ ಬೇಕಾಗಿರೋದು ಇದಕ್ಕೆ. ಇಷ್ಟರಲ್ಲೇ ಬೊಂಬಾಟಾಗಿರೋ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಐಟಮ್ ಏನೇನು ಹೇಳಿದೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ಕಡೆಯಿಂದ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಮೆಣಸು, ಚಕ್ಕೆ ಲವಂಗ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಥರ ಫುಲ್ಲು ಘಮ ಘಮ ಅನ್ನೋ ಹಂಗೆ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಹಾರಕ್ಕೆ ಬಿಡಿ. ಅದನ್ನು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಹಾರಕ್ಕೆ ಇಡಿ. ನೆಕ್ಸ್ಟು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ತೊಳೆದಿರೋ ಚಿಕನ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಹಿಂಡಿ ಹಾಕ್ಕೊಳ್ಳಿ. ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮಧ್ಯ ತಿರುಗ್ಸೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸಣ್ಣ ಪೀಸ್ ಆಗಿಬಿಡುತ್ತೆ. ಉಪ್ಪು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ. ತಳ ಹಿಡಿಯದೇ ಇರೋ ಥರ ತಿರುಗಿಸ್ತಾ ಇರಿ. ನೆಕ್ಸ್ಟು ಅಲ್ಲಿ ಎತ್ತಿಕ್ಕಿದ್ನಲ್ಲ ಮಸಾಲ, ಅದು ಆರಿದೆಯಾ ಅಂತ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಯಾವ್ಯಾವ ಐಟಮ್ಸ್ ಹುರ್ಕೊಂಡಿದ್ವಿ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡು ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ. ನೆಕ್ಸ್ಟು ಚಿಕನ್ ನೋಡೋಣ ಬನ್ನಿ. ಇದು ನೀರೆಲ್ಲ ಆವಿ ಆಗಬೇಕು, ಅಲ್ಲಿವರೆಗೂ ಬೇಯಕ್ಕೆ ಬಿಡಿ. ನೋಡಿ, ಇನ್ನೂ ನೀರು ಥರ ಕಾಣಿಸ್ತಾ ಇದೆ. ಹಿಂಗೆ ತಿರುಗಿಸ್ತಾ ಇದ್ದರೆ ಸ್ವಲ್ಪ ಹೊತ್ತು ಆದಮೇಲೆ ನೀರೆಲ್ಲ ಆವಿಯಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಬೆಂದಿದೆ ಅಂತ. ಚಿಕನ್ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ. ಹೊಗೆ ಬರ್ತಾಯಿದೆ, ಅದಕ್ಕೇ ವಿಡಿಯೋ ಕರೆಕ್ಟ್ ಕ್ಲಾರಿಟಿ ಇಲ್ಲ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು, ಆವಾಗ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಇದಕ್ಕೆ ತುಂಬ ರುಚಿಯಾಗಿ ಏನಕ್ಕೆ ಚಾಪ್ಸ್ ಬಂತಂದರೆ, ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡ್ವಲ್ಲ ಆ ಥರ ಹುರ್ಕೊಳ್ಳೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಅದೊಂಥರ ಹಸಿ ಮಸಾಲೆ ಎಲ್ಲ ಹೋಗಿರುತ್ತೆ, ಮಸಾಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಆ ಗ್ರೀನ್ ಮಸಾಲೆ ಹೇಳಿದ್ನಲ್ಲ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಆ ಎಣ್ಣೆ ಬಿಟ್ಕೊಂಡಿರೋದ್ರಿಂದ ಈಗ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಗ್ರೀನ್ ಅಷ್ಟೇ ಬೇಕಾಗಿರೋ ಐಟಮ್, ಅದರಿಂದ ಮಸಾಲ ರೆಡಿ ಮಾಡ್ಕೊಂಡ್ರಿ. ಮಸಾಲಾನ ತೆಗ್ದು ಇವಾಗ ಹಾಕ್ತಾಯಿದ್ದೀರಾ ಅಷ್ಟೇ. ಏನೋ ಐಟಮ್ಸು ನೀರು ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಎಕ್ಸ್ಟ್ರಾ ಗಸಿ ಬೇಕಂತಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಐಟಮ್ಸೇ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಮಗೆ ಇಷ್ಟು ನಂಚ್ಕೊಳ್ಳೋ ಥರ ಬೇಕಿತ್ತು, ಅನ್ನಕ್ಕೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅನ್ನದ ಜೊತೆ ವೈಟ್ ರೈಸ್ ಜೊತೆ ತಿನ್ನಬೇಕು ಅಂತಂದರೆ. ಮತ್ತು ಬೇಯಕ್ಕೆ ಬಿಡಿ, ಒಂದು 10-15 ನಿಮಿಷ ಬೇಯಕ್ಕೆ ಬಿಡಿ. ಆಲ್ರೆಡಿ ಬೆಂದಿರುತ್ತೆ, ಅದು ಎಣ್ಣೆ ರಿಲೀಸ್ ಆಗ್ತಂಗೆ ಬೆಂದಿರುತ್ತೆ. ನೆಕ್ಸ್ಟ್ ಒಂದು 10-15 ನಿಮಿಷ ಹಿಂಗೆ ಮೀಡಿಯಮ್ ಉರಿಲಿ ಬೇಯಕ್ಕೆ ಬಿಡಿ. ಆ್ಯಕ್ಚುಲಿ ತುಂಬ ಹೊಗೆ ಬರ್ತಾಯಿತ್ತು, ಆ ಥರ ಬರ್ತಾಯಿದೆ. ನೆಕ್ಸ್ಟು ಸ್ವಲ್ಪ ಆವಿ ಕಡಿಮೆ ಆದಮೇಲೆ, ಉರಿ ಕಡಿಮೆ ಇಟ್ಕೊಂಡೆ ಅಷ್ಟು ಬರಲ್ಲ ನೋಡಿ. ತುಂಬ ಚೆನ್ನಾಗಿ ಬೆಂದಿತ್ತು. ಗ್ರೇವಿ ಕೂಡ
ಸಾಕು ಈ ಥರ ಗ್ರೇವಿ ಅನ್ನದ ಜೊತೆ ನಂಚ್ಕೊಳಕ್ಕಾಗಲಿ ಇದಾದರೆ. ಎಲ್ಲ ಐಟಮ್ಸು ಇತ್ತು. ನಾವು ಗುಂಡ್ಕಾಯಿ ಆಗಲಿ ಎಲ್ಲನೂ ತಿಂತೀವಿ. ಗುಂಡ್ಕಾಯಿ ತಿಂದರೆ ಗುಂಡಿಗೆ ಜಾಸ್ತಿ ಅಂತಾರೆ, ತಲೆ ತಿಂದರೆ ತಲೆ ಗಟ್ಟಿ ಅಂತೆಲ್ಲ ಹಿರಿಕ್ರು ಹೇಳ್ತಾರೆ. ನಾವು ಆಲ್ಮೋಸ್ಟು ಎಲ್ಲ ಐಟಮ್ಸೂ ತಿಂತೀವಿ ಚಿಕನ್ನಲ್ಲಿ. ನೋಡಿ ಗುಂಡ್ಕಾಯಿ ಎತ್ತುತ್ತಿದ್ದಂಗೆ ಗುಂಡ್ಕಾಯಿ ಬಂತು. ಇದಕ್ಕೆ ವೈಟ್ ರೈಸ್ಗೂ ಚೆನ್ನಾಗಿ ಅನಿಸುತ್ತೆ, ಇಲ್ಲ ಬಿರಿಯಾನಿ ಮಾಡ್ಕೊಂಡಿದ್ರೆ ಬಿರಿಯಾನಿಗೂ ಸೂಪರಾಗಿ ಅನಿಸುತ್ತೆ. ನಾವು ಬಿರಿಯಾನಿ ಮಾಡಿದ್ವಿ, ಅದಕ್ಕೆ ಅದ್ರ ಜೊತೆ ಕಾಂಬಿನೇಷನ್ ಮಾತ್ರ ಸಖತ್ತಾಗಿ ಬಂದಿತ್ತು. ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು. ಗ್ರೇವಿ ಸೊ ಮನೇಲಿ ಈ ಥರ ಟ್ರೈ ಮಾಡ್ಕೊಳ್ಳಿ. ಕಾಯಿ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಈ ಥರ ನೋಡಿ ಚೆನ್ನಾಗಿ ಬೆಂದಿತ್ತು, ರುಚಿಯಾಗಿ ಬಂದಿತ್ತು. ಈಸಿಯಾಗಿ ಮಾಡೋದನ್ನ ಹೇಳಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.